ಅಭಿಷೇಕ್ ಡೈಲಿ ಬ್ಲಾಗ್ಸ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಮೈಸೂರಿಂದ. ಮೈಸೂರಲ್ಲಿ ಏನಕ್ಕೆ ಬಂದಿದ್ದೀನಿ ಏನು ಅಂತ ನಮ್ಮ ಶಶಿ ಸಿಕ್ಕಿದ ಮೇಲೆ ಹೇಳ್ತೀನಿ. ಈಗ ಶಶಿ ಪಿಕ್ ಮಾಡೋಕ್ಕೆ ನಾನು ಸಿದ್ದು ಓಡ್ತಾ ಇದ್ದೀವಿ. ಈಗ ಫೈನಲಿ ನಾನು ಶಶಿ ಸಿದ್ದು ಮೀಟ್ ಆಗಿ ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮ್ಮ ಶಶಿ ಹೇಳ್ತಾನೆ. ನಾವು ಹೋಗ್ತಿರೋದು ಇವಾಗ ಭೂವರ ಸ್ವಾಮಿ ದೇವಸ್ಥಾನ ಮನೆ ಕಟ್ಟೋಗಿ ಅಂದ್ರು ಏನಾರು ಒಳ್ಳೇದಾಗಬೇಕು ಅಂದ್ರೆ ಟೆಂಪಲ್ಗೆ ವಿಸಿಟ್ ಮಾಡಬೇಕು. ಈಗ ಆಲ್ರೆಡಿ ನಾವು ಮನೆ ಪ್ರೊಸೆಸ್ ಇರೋದ್ರಿಂದ ನಮ್ಮ ಅಭಿ ಕೂಡ ಸೈಟ್ ತಗೊಂಡಿರೋದ್ರಿಂದ ಅವ್ನು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ನಾವು ಈ ಟೆಂಪಲ್ಗೆ ಹೋಗ್ತಾ ಇದೀವಿ. ಈ ಶಶಿ ಹೇಳಿದ ನಿಜ, ನನಗೆ ಈ ದೇವಸ್ಥಾನದ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ನಮ್ಮ ಶಶಿ ಅವ್ರ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಮುಂಚೆ ಪೂಜೆ ಮಾಡಿಸೋದ್ರಿಂದ ಅದು ಬೇಗ ಕನ್ಸ್ಟ್ರಕ್ಷನ್ ಬೇಗ ಹೋಗ್ತಾ ಇದೆ. ಈ ವರ್ಷದಲ್ಲೆಲ್ಲ ಗೃಹ ಪ್ರವೇಶ ಮುಗಿಸ್ತಾನೆ. ನಾನು ಸೈಟ್ ತಗೋಬೇಕಾದ್ರೆ ಏನೂ ತೊಂದರೆ ಆಗದೆ ಇರಲಿ ಅಂತ ಹೋಗಿ ಸಂಕಲ್ಪ ಮಾಡ್ಕೊಂಡ್ ಬಂದಿದ್ದೆ. ಅದರಿಂದ ಸೈಟು ತಗೊಂಡಾಗಿದೆ. ಲಾಸ್ಟ್ ಟೈಮ್ ನಾನು ಸಿದ್ದುನೇ ಹೋಗಿದ್ದು. ಈ ಸಲಿನೂ ಸಿದ್ದು ಜೊತೆ ಹೋಗ್ತಾ ಇದ್ದೀನಿ. ಶಶಿ ಲಾಸ್ಟ್ ಟೈಮ್ ಬರ್ಬೇಕಿತ್ತು, ಆದ್ರೆ ಮಿಸ್ ಆಗಿದೆ. ಈಗ ಬರ್ತಾ ಇದ್ದಾನೆ. ಬನ್ನಿ ಈಗ ದೇವಸ್ಥಾನದಲ್ಲಿ ಹೇಗಿರುತ್ತೆ ಏನು ಅಂತ ತೋರಿಸ್ತೀವಿ. ನಮ್ ಜರ್ನಿಲಿ ನೀವು ಇರ್ತೀರಾ, ನೋಡ್ತಾ ಇರಿ, ಎಂಜಾಯ್ ಮಾಡಿ. You've been asking about me, where I've been and where I sleep. It's hard to find me if you really want to. Turns past that takes a cool sign. Same podcast, same old boots. Trying to outrun the thought of you, but in this town the truth don't stop. You can't live in a town this small. You can change your mind but not your past. Every mile just feels like moving half. You can change my name in your phone. You can't leave in a town this small. I moved on but not too far, just down the road from who we are. You can change your hair, change your street, but you cannot run the memories. Nah, I ain't mad, I just laugh sometimes. How love can fade, but this town stays mine. They say small towns just don't forget. I guess you're right about that. You can change your mind but not your past. Every mile just feels like moving half. You can change my name in your phone. You can't leave in a town this small. Every red light still knows your car. Every porch light still breaks my heart. You can back it up, girl, burn it all. You can't leave in a town this small. Don't go too far when it's written in the counting stars. I try living, tried it all. You can Call me up on a late night. You steady playing on my mind. Oh, I can't get you out my head. Got a feeling I can't fight. There's nothing left. ಫೈನಲಿ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ತುಂಬಾ ಕ್ರೌಡ್ ಇದೆ. ದರ್ಶನ ಬೇಗ ಆಗುತ್ತೆ. ಆಕ್ಚುಲಿ ಈಗ ಆಲ್ರೆಡಿ 5 o'clock ಆಗಿರೋದ್ರಿಂದ ದರ್ಶನ ಬೇಗ ಆಗುತ್ತೆ ಅನ್ಕೋತೀನಿ. ನೋಡೋಣ ಒಳಗಡೆ ದರ್ಶನ ಹೇಗಾಗುತ್ತೆ ಏನು ಅಂತ. ನಿಮ್ಗೂ ದರ್ಶನ ಮಾಡಿಸ್ತೀನಿ, ನೋಡಿ. ಅಲ್ಲ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಕಲ್ಲುಗಳೆಲ್ಲ ತಂದಿದ್ದಾರೆ ನೋಡಿ. ನಾನು ಸಿದ್ದು ಶಶಿ ಎಲ್ಲ ಕೈಕಾಲು ತೊಳ್ಕೊಂಡು ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ. ಸತ್ಯಾಯನೇ ಸೀತಾ ಸಮದ್ಭವತಿ ಸಾವಿತ್ರೇ ಹನೋ ದೇವಿ ಮಹ್ಯಂಗೀ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಚೆನ್ನಾಗಿತ್ತು. ಆಚೆ ಕ್ರೌಡ್ ನೋಡಿ, ಕಾರ್ಗಳು ನೋಡಿ ತುಂಬಾ ಕ್ರೌಡ್ ಇರುತ್ತೆ ಅನ್ಕೊಂಡೆ.
ಕ್ರೌಡು ಕಮ್ಮಿನೇ ಇತ್ತು. ಆಮೇಲೆ ಪ್ರಸಾದ ಸ್ವೀಕರಿಸಿ ಈಗ ನದಿ ಹತ್ರ ಬಂದಿದ್ದೀವಿ. ಆಕ್ಚುಲಿ ಅಲ್ಲೇ ದೇವಸ್ಥಾನ ಹತ್ರ ಆವಾಗಲೇ ಮಾತಾಡೋಣ ಅನ್ಕೊಂಡು ತುಂಬಾ ನಾಯ್ಸ್ ಇದ್ದಿದ್ರಿಂದ ಇಲ್ಲಿ ಬಂದು ಮಾತಾಡ್ತಾ ಇದೀವಿ. ನಾವು ಆಕ್ಚುಲಿ ಈ ದೇವಸ್ಥಾನಕ್ಕೆ ಏನಕ್ಕೆ ಬಂದಿದ್ದು ಅಂದ್ರೆ ಫಸ್ಟ್ ನಂಗೆ ರೆಫರ್ ಮಾಡಿ ಶಶಿನೇ. ನಾನು ಸೈಟ್ ತಗೋಬೇಕು ಅಂತ ಓಡಾಡ್ಬೇಕಾರೆ ಸೈಟ್ ತಗೋಬೇಕಾದ್ರೆ ಕೈ ಹಾಕಿದ್ಮೇಲೆ ಯಾವ್ದು ತೊಂದರೆ ಆಗ್ದಂಗೆ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆಗ್ಲಿ ಅಂತ ಅನ್ಕೋತಿದ್ದೆ. ಆಗ ಶಶಿ ಈ ತರ ಭೂವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಿದ. ಅದಕ್ಕೋಸ್ಕರ ಬಂದು ಇಲ್ಲಿ ಸಂಕಲ್ಪ ಮಾಡ್ಕೊಂಡೆ. ಸಂಕಲ್ಪ ಯಾವ ತರ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಒಂದ್ ಕವರ್ ಅಲ್ಲಿ ನಾವು ನಮ್ಮ ಮುಷ್ಟಿಲಿ 3 ಅಡಿ ಮಣ್ಣು ಹಾಕಿ ಅದನ್ನ ತಗೊಂಡೋಗಿ ಕೊಟ್ರೆ ನಾವು ಅವ್ರು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಹೇಳ್ತಾರೆ ಯಾವ ತರ ಸಂಕಲ್ಪ ಮಾಡ್ಬೇಕು ಅಂತ. ಆ ಮಣ್ಣ ಪೂಜೆ ಮಾಡೋದ್ಮೇಲೆ ಮನೆಗ್ ತಗೊಂಡೋಗಿ ದೇವ್ರ ಮನೇಲಿ ಇಟ್ಟು ಡೈಲಿ ಪೂಜೆ ಮಾಡ್ಬೇಕು. ನೀವ್ ಅನ್ಕೊಂಡಿರೋದು ಕಾರ್ಯ ಮುಗಿಯೋ ತನಕ ಪೂಜೆ ಮಾಡಿ ಆಮೇಲೆ ಮುಗಿದ್ಮೇಲೆ ಆ ಮಣ್ಣ ತಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕ್ಬೇಕು. ಬಂದು ಆಮೇಲೆ ದರ್ಶನ ಮಾಡ್ಬೇಕು. ಇಲ್ಲಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಆಕ್ಚುಲಿ ಇವತ್ತು ನಾವು ಬಂದಿರೋದು. ಸೈಟ್ ತಗೊಂಡಿದ್ದಾಯ್ತು, ಯಾವ್ದೇ ರೀತಿ ತೊಂದರೆ ಆಗ್ದಂಗೆ ಸೈಟ್ ವರ್ಕ್ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಕ್ಲೀನಾಗಿ ಮುಗೀತು. ಅದಕ್ಕೋಸ್ಕರ ಬಂದಿದ್ದೀನಿ. ಬಂದು ತುಂಬಾ ಖುಷಿ ಆಯ್ತು ನನಗೆ ಬಂದಿದ್ದು. ಶಶಿ ಜೊತೆ ಸಿದ್ದು ಜೊತೆ ಬಂದಿದ್ದು ಇನ್ನೂ ಖುಷಿ ಆಯ್ತು. ಲಾಸ್ಟ್ ಟೈಮ್ ನಾನು ಸಿದ್ದು ಬಂದಿದ್ದು, ಈಗ ಶಶಿನೂ ಬಂದಿದ್ದಾನೆ. ಶಶಿ ಏನಕ್ಕೆ ಬಂದಿದ್ದು, ಈ ದೇವಸ್ಥಾನ ಬಗ್ಗೆ ಶಶಿಗೆ ಯಾರು ಹೇಳಿದ್ದು, ಅವ್ನಿಗೇನು ಒಳ್ಳೇದಾಯ್ತು ಅಂತ ಅವನ ಹತ್ರನೇ ಕೇಳೋಣ. ಶಶಿ, ಆ್ಯಕ್ಚುಲಿ ಗುರು, ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಾಗಿದ್ದು ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ತುಂಬ ಎಫೆಕ್ಟಿವ್ ಆಗಿ ದೇವಸ್ಥಾನದ ಬಗ್ಗೆ ಬರ್ತಾ ಇತ್ತು. ನಾನು ನಂಬಿರಲಿಲ್ಲ ಸ್ಟಾರ್ಟಿಂಗು, ಅರ್ಥ ಆಗ್ತಿದ್ಯಾ. ಅದಾದಮೇಲೆ ನನಗೆ ಅಂದರೆ ಕೆಲವೊಂದು ನಂಬೇಕಾ ಬೇಡವಾ ಅನ್ನೋ ಗೊಂದಲ ಇತ್ತು. ಈಗ ಏನು ಅಂತ ಅಂದರೆ, ಇದ್ರಲ್ಲಿ ನಂಬೇಕಾ ಬೇಡವಾ ಅನ್ನೋದಕ್ಕಿಂತ ಇಲ್ಲಿ ಬಂದರೆ ನಿಮಗೆ ಒಂದು ಫೀಲ್ ಏನಾಗುತ್ತೆ, ಇವಾಗ ನನಗಾಗಿರೋ ಫೀಲ್ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಳ್ಳೇದಂತ ಆಗುತ್ತೆ ಅಂತ. ಯಾಕೆಂದರೆ ಇವಾಗ ನಾವು ಸೈಟ್ ತಗೊಂಡಾಗ ತುಂಬ ಕಷ್ಟ ಆಗೋಯ್ತು ಮನೆ ಕಟ್ಟೋದಕ್ಕಾಗಲಿ. ಸೈಟ್ ತಗೊಂಡು ಒಂದಷ್ಟು ದಿನ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಕಟ್ಟೋಕ್ಕಾಗಲಿಲ್ಲ, ಬೇಸ್ಮೆಂಟಾಗಿ ನಿಲ್ಲಿಸ್ಬಿಟ್ವಿ. ಅವಾಗ ನಾವು ಭಾಳ ಬೇಜಾರಾಗ್ಬಿಟ್ಟಿದ್ದೀವಿ, ಇದೇನು ಮನೆ ಕಟ್ಟಕ್ಕೆ ಆಗುತ್ತಾ ಇಲ್ವಾ ನಮ್ಮ ಕೈಲಿ, ಸೈಟ್ ಬೇರೆ ತೊಗೊಬಿಟ್ಟಿದ್ದೀವಿ, ಹಿಂಗೆ ಅದಕ್ಕೂ ಸಾಲ ಜಾಸ್ತಿ ಮಾಡ್ಬಿಟ್ಟಿದ್ವಿ. ಸೊ ಈ ಥರ ಆದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ದೇವಸ್ಥಾನದ ಬಗ್ಗೆ, ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ಅವಾಗ ನಮಗೆ ಸಿದ್ದುನು ಹೇಳ್ದ ಒಂದ್ಸಲಿ, ಇಲ್ಲಾಗ್ರು ಹೋಗಿ ಒಂದ್ಸಲಿ ನೋಡು, ಟ್ರೈ ಮಾಡು, ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆಗ್ಬೋದು ಅಂತ. ಆಗ ನಾನು ನನ್ನ ಫ್ರೆಂಡ್ ರಘು ಅಂತ ಇದ್ದಾನೆ, ಅವನ ಜೊತೆ ಹುಣಸೂರಿಂದ ಬೈಕಲ್ಲಿ ಬಂದು ಇಲ್ಲೇನು ಮಾಡಿದೆ, ಇಟ್ಗೆನ ತಗೊಂಡು ಇವ್ರು ಹೇಳ್ದಂಗೆಲ್ಲ ಕೇಳಿ ಅದನ್ನ ಪೂಜೆ ಮಾಡಿಸಿ ಆ ಇಟ್ಕೆನ ಮನೆಗೆ ತಗೊಂಡು ಹೋಗಿ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಹೋದ್ಮೇಲೆ ಒಳ್ಳೇದಾಯ್ತು, ಮನೆ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಆ ಇಟ್ಕೆನ ನಮ್ಮ ದೇವ್ರ ಮನೆ ಕೆಳಗಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಸ್ವಲ್ಪ ಅಂದರೆ ಸ್ವಲ್ಪ ಸಕ್ಸಸ್ಫುಲ್ ಆಗಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಆಲ್ಮೋಸ್ಟ್ ಮನೆ ಕೆಲಸ ಕಂಪ್ಲೀಟ್ ಆಗ್ತಾ ಇದೆ, ಗಿಲಾವೆಲ್ಲ ಮುಗ್ದಿದೆ. ಸೊ ಇವಾಗ ಮತ್ತೆ ಇನ್ನೂ ಯಾವುದೇ ತೊಂದರೆ ಇಲ್ದಂಗೆ ಮತ್ತೆ ಕೆಲಸ ನಿಲ್ದಂಗೆ ಆಗಲಿ ಅಂತ ನಾನು ಕೇಳ್ಕೊಳ್ಳೋಣ, ಒಂದು ಸಂಕಲ್ಪ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದೆ. ನನಗೆ ಅಭಿ ಬಂದು ಹೇಳಿದಾಗ ಇಂಥ ಕಡೆ ಹೇಳಿದಾಗ ಅವ್ನು ಸೈಟ್ ತಗೋತೀನಿ ಅಂತ ಅಂದಾಗ ನಾನು ನನ್ನ ಅನುಭವ ಹೇಳಿದ್ದೆ ಅವನಿಗೆ, ಈ ಥರ ನನಗೆ ಆಗಿತ್ತು ಗುರು, ಏನೋ ತೊಂದರೆ ಆಗಲ್ಲ, ನೀನು ಹೋಗೋ ಕೇಳು, ವಿಚಾರಿಸು ಅಥವಾ ಪೂಜೆ ಮಾಡಿಸು ಅಂತ ಹೇಳಿದಾಗ ಅವ್ನು ಬಂದು ಲಾಸ್ಟ್ ಟೈಮ್ ಪೂಜೆ ಮಾಡಿಸಿದ. ಅದಕ್ಕೆ ತಕ್ಕಂಗೆ ಅವ್ನು ಇವಾಗ ಬೆಂಗಳೂರಲ್ಲಿ ಸೈಟ್ ತಗೊಂಡು ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಸೊ ಇವಾಗ ಯಾವ ಥರ ಹೂವು ಎದ್ದಂಗೆ ಕೆಲಸ ಆಯಿತು ಅದೇ ಥರ ಮುಂದೆ ಅವನಿಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ದೇವರಲ್ಲಿ. ಅದೇ ಥರ ನೀವು ನಂಬಿಕೆ ಇಡಿ, ಇಲ್ಲಿ ಬನ್ನಿ. ಸೊ ಬಂದು ನಿಮ್ಮ ಅನುಭವಕ್ಕೆ ಬರುತ್ತೆ, ಇದು ನಿಜಾನ ಸುಳ್ಳ ಅದು ನಿಮಗೆ ಬಿಟ್ಟಿದ್ದು. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ನಂಬಬೇಕು. ನಮಗೇನೋ ಒಂದು ಪಾಸಿಟಿವ್ ಫೀಲ್ ಇಲ್ಲಿ ಆಗಿದೆ, ಇಲ್ಲಿದೆ ಅಂತ ಅನಿಸ್ತಾ ಇದೆ. ಸೊ ನೀವು ಬಂದು ನಿಮಗೂ ಅನುಭವಕ್ಕೆ ಆಗುತ್ತೆ. ನಾನು ಮಾತ್ರ ಅಲ್ಲ, ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ಆ ವಿಡಿಯೋನ ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿರ್ತೀನಿ, ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋನ. ಎಲ್ಲಾರು ಯಾರ್ಯಾರು ಮನೆ ಕಟ್ತಾ ಇದ್ದೀರಾ, ಯಾರ್ಯಾರು ಜಮೀನ್ ತಗೋಬೇಕು ಅಂತಿದ್ದೀರಾ, ಯಾರ್ಯಾರು ಸೈಟ್ ತಗೋಬೇಕು ಅಂತಿದ್ದೀರಾ, ಅದ್ರ ಬಗ್ಗೆ ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಳ್ಳಿ. ಯಾವುದೇ ರೀತಿ ಶಶಿ ಹೇಳ್ದಂಗೆ ಏನು ಪ್ರಾಬ್ಲಮ್ ಆಗ್ದಂಗೆ ಕೆಲಸ ಈಸಿಯಾಗಿ ಮುಗಿಯುತ್ತೆ. ಬನ್ನಿ ದರ್ಶನ ಮಾಡಿ. ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಪ್ರೋಸೆಸ್ ನಡೀತಾ ಇದೆ. ಇನ್ನೂ ದೇವಸ್ಥಾನದ ಒಳಗೆ ಎಷ್ಟು ಚೆನ್ನಾಗಿದೆ, ಅದೇ ಅದು ಕೂಡ ಹೊರಗಡೆ ಎನ್ವಿರಾನ್ಮೆಂಟ್ ತೋರಿಸಿದ್ರು. ಹೊರಗಡೆ ಎನ್ವಿರಾನ್ಮೆಂಟ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ, ಒಂದು ವ್ಯಾಕೇಶನ್ ತರ ಆಗುತ್ತೆ. ಇದು ಯಾವ ಹೊಳೆ? ಇದು ಹೇಮಾವತಿ ಹೊಳೆ ಗುರು. ಇದು ಹೇಮಾವತಿ ಹೊಳೆ, ಗೊರೂರು ಡ್ಯಾಮಿಂದ, ಗೊರೂರು ಗೊತ್ತಲ್ವಾ, ಹಾಸನ ಡಿಸ್ಟಿಕ್ ಗೊರೂರು ಡ್ಯಾಮಿಂದ ಬರ್ತಾ ಇರೋದು ಹೇಮಾವತಿ ಹೊಳೆ. ಮತ್ತೆ ಈ ಕಡೆಯಿಂದ ನಮಗೆ ಕಾವೇರಿ ಬ್ಯಾಕ್ ವಾಟರ್ ಇದೆ. ಆಕ್ಚುಲಿ ನಾವಲ್ಲಿ ಬರುವಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನೋಡಿದ್ವಲ್ಲ, ಅದ್ರದ್ದು ಬ್ಯಾಕ್ ವಾಟ್ರು. ಮತ್ತೆ ಅದೇ ತರ ಲಕ್ಷ್ಮಣ ತೀರ್ಥ ನದಿ, ಲಕ್ಷ್ಮಣ ತೀರ್ಥ, ಕಾವೇರಿ, ಲಕ್ಷ್ಮಣ ತೀರ್ಥ ಮತ್ತೆ ಹೇಮಾವತಿ ಮೂರು ಸೇರಿ ಆಗಂಥದ್ದು. ಮತ್ತೆ ಜೊತೆಗೆ ಆರಂಗಿನೂ ಜಾಯ್ನ್ ಆಗುತ್ತೆ, ಅದೆಲ್ಲ ಮಧ್ಯದಲ್ಲಿ ಅಲ್ಲಿ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ, ಬಟ್ ನಂಗೆ ಗೊತ್ತಿರಂಗೆ ಕಾವೇರಿ, ಲಕ್ಷ್ಮಣ ತೀರ್ಥ, ಆರಂಗಿ ಮೂರು ಜಾಯ್ನ್ ಆಗಿ ಇದು ಬ್ಯಾಕ್ ವಾಟ್ರು. ಇಲ್ಲಿಂದ ಈಗ ಒಂದು ಕಡೆ ಮಾತ್ರ ಲಕ್ಷ್ಮಣ ತೀರ್ಥ ಬಿಟ್ಟಿದ್ದಾರೆ ಅಷ್ಟೇ, ಕಾವೇರಿನೂ ಬರ್ತಾ ಇದೆ. ಇಲ್ಲಿ ಹೇಮಾವತಿ ಹತ್ರ ಇರೋದ್ರಿಂದ ಇದು ಬಿಟ್ಬಿಟ್ರೆ ಹೇಮಾವತಿಲಿ ಫುಲ್ ಅಲ್ಲಿ ನೀಲಗಿರಿ ಮರಗಳು ಕಾಣ್ತಾ ಇದಾವೆ ನೋಡಿ, ಅಲ್ಲಿವರೆಗೂ ಹೋಗುತ್ತೆ ನೀರು. ಮತ್ತೆ ಅದ್ರ ಪಕ್ಕ ಜಮೀನ್ ತರ ಕಾಣ್ತಾ ಇದೆ, ಅದೆಲ್ಲ ಫುಲ್ ಬ್ಯಾಕ್ ವಾಟರ್ ಜಾಗನೇ, ಅಲ್ಲಿವರೆಗೂ ನೋಡುತ್ತೆ. ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಇವಾಗ ಇನ್ನೇನು ಒಳ್ಳೆ ಮಳೆ ಆಗಿ ಒಂದು 1.5 ಮಂತ್ ಬಿಟ್ಕೊಂಡು ಬಂದ್ರೆ ಇಲ್ಲಿ ದೇವಸ್ಥಾನಕ್ಕೂ ಬರ್ಬೋದು, ಒಳ್ಳೆ ಅಲ್ಲಿಂದನೂ ಒಳ್ಳೇದಾಗುತ್ತೆ, ನಿಮಗೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್. ಲಾಸ್ಟ್ ಟೈಮ್ ಕಿಂತ ಈಗ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಇಲ್ಲೇ ನಾನು ನೋಡ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಬಂದಾಗ ಎಷ್ಟು ಇಂಪ್ರೂವ್ ಆಗಿರುತ್ತೆ ಅಂತ ತೋರಿಸ್ತೀನಿ. ವ್ಲಾಗ್ನ ಮುಗಿಯೋ ತನಕ ನೋಡಿ, ಇದನ್ನ ಕಟ್ ಮಾಡ್ತೀನಿ ಸಾಕು.
golden sunlight. If I'm going with you, I know we'll get to the other side. Sinking in, I know this feels right. Catching a crazy love moving through me like a wildfire, like a wildfire. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಇಂಪ್ರೂವ್ ಆಗಿರಲಿಲ್ಲ, ಇಂಪ್ರೂವ್ ಆಗಿದೆ ತುಂಬ. ನೆಕ್ಸ್ಟ್ ಬಂದಾಗ ಯಾವ ಥರ ಇಂಪ್ರೂವ್ ಆಗಿದೆ Hey, I'm never the same. Whenever you're calling my name, I'm taking my sweet time. Hey, whatever the plan. ದರ್ಶನ ಮಾಡಿ ವಾಪಸ್ ಮೈಸೂರು ಕಡೆ ಹೋಗ್ತಾ ಇದೀವಿ. ಈ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದೆ ಬಂದೊಂದ್ಸಲಿ ದರ್ಶನ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬೈ ಮಾಡಿ ಶಶಿ.